ಹೈದರಾಬಾದ್ಗೆ ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅವರು ಅಲ್ಲಿ ಫೈರಿಂಗ್ ಮಾಡಿ ಅಲ್ಲಿಂದ ಹಣವನ್ನ ದೋಚ್ಕೊಂಡು ಹೈದರಾಬಾದ್ಗೆ ಬರ್ತಾರೆ. ಹೈದರಾಬಾದ್ಗೆ ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅನ್ನ ಮಾಡಿ ಹೋಗಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ನೋಡಿ, ನಾವೀಗ ನಿಂತಿದ್ದೀವಲ್ಲ, ಇದು ಬಸ್ ಸ್ಟ್ಯಾಂಡ್. ಇದು ಖಾಸಗಿ ಬಸ್ ಸ್ಟ್ಯಾಂಡ್ ಮತ್ತೆ ಸರ್ಕಾರಿ ಬಸ್ ಸ್ಟ್ಯಾಂಡ್ ಕೂಡ ಇದೇ ಜಾಗದಲ್ಲಿ ಇರುವಂಥದ್ದು. ಅನೇಕ ಟ್ರಾವೆಲ್ಸ್ ಏಜೆನ್ಸಿಗಳಿದೆ. ಸಂಜೆ 8 ಗಂಟೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ತೆರಳುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ನೋಡಿ, ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಹಿಂಜರಿಕೆ ಇಲ್ಲದೆ ಓಪನ್ ಫೈರ್ ಅನ್ನ ಮಾಡ್ತಾರೆ ಅಂತಂದ್ರೆ ಅವರ ಬಳಿ ಈಗಲೂ ಕೂಡ ಗನ್ ಇರುವಂಥದ್ದು. ಹಾಗಾಗಿ ಪೊಲೀಸರು ಬಹಳ ಸೂಕ್ಷ್ಮತೆಯಿಂದ ಈ ಒಂದು ಪ್ರಕರಣವನ್ನ ಭೇದಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಹೈದರಾಬಾದ್ ಪೊಲೀಸರು ಒಂದು ಟಾಸ್ಕ್ ಫೋರ್ಸ್ನ ಜೊತೆಗೆ 4 ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಹುಡ್ಕೋದಕ್ಕೆ ಹೈದರಾಬಾದ್ನ ಸುತ್ತಲೂ ಕೂಡ ನಾಕವನ್ನ ರಚನೆ ಮಾಡಿಕೊಂಡು ಪ್ರತಿಯೊಂದು ವಾಹನಗಳ ಮೇಲೆ ಕೂಡ ಕಣ್ಗಾವಲನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ವಾಹನಗಳ ಚಲನವಲನಗಳನ್ನ ಗಮನಿಸ್ತಾ ಇದ್ದಾರೆ. ಯಾವುದೇ ಒಂದು ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಕರು ತೆರಳ್ತಾ ಇದ್ರೆ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ತಕ್ಷಣ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಇದೇ ರೋಷನ್ ಟ್ರಾವೆಲ್ಸ್ಗೆ ಆಗಮಿಸಿ ಇಲ್ಲಿ ತಮ್ಮ ಬಸ್ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ ರಾಯ್ಪುರ್ಗೆ. ಇಲ್ಲಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಯ್ಪುರ್ ಛತ್ತೀಸ್ಗಢ್ಗೆ ಹೋಗೋದಕ್ಕೆ, ನೇರವಾಗಿ ಇಲ್ಲಿಂದ ಹೋಗೋದಕ್ಕೆ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಿ ಅವರ ಬಳಿ ಇದ್ದಂತ 3 ಬ್ಯಾಗ್ ಅಲ್ಲೂ ಕೂಡ ಹಣ ಇತ್ತು. ನಗದು 93 ಲಕ್ಷ ಹಣ, ಅಲ್ಲಿಂದ ರಾಬ್ರಿ ಮಾಡ್ಕೊಂಡ್ ಬಂದಂತ ಹಣ ಇದೇ ಒಂದು ಅಂಗಡಿಯಲ್ಲಿ ಇಟ್ಟುಕೊಂಡು ಸುಮಾರು ಹೊತ್ತು ಕಾಲವನ್ನ ಕಳೆದಿರ್ತಾರೆ. ಅದಾದ ಬಳಿಕ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಂಡು ಇಲ್ಲೇ ಸುತ್ತಲೂ ಕೂಡ ಓಡಾಡ್ತಾ ಇರ್ತಾರೆ. ಜಯಪ್ರಕಾಶ್ ಶೆಟ್ಟಿ ನೋಡಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ತೋರಿಸಿದೆ. ಬಸ್ ಸ್ಟ್ಯಾಂಡ್ ಇಂದ ಕೂಗಳತೆ ದೂರದಲ್ಲೇ ಹೈಕೋರ್ಟ್ ಇದೆ. ಬಸ್ ಸ್ಟ್ಯಾಂಡ್ ನ ಹಿಂಭಾಗದಲ್ಲೇ ಚಾರ್ಮಿನಾರ್ ಕೂಡ ಇರುವಂತದ್ದು. ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಅವರು ಓಪನ್ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಅವರನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ತಂಡ ಇಡೀ ರಾತ್ರಿ ಇದೇ ಒಂದು ಜಾಗದಲ್ಲಿ ಬೀಡು ಬಿಟ್ಟಿದ್ದು ಸಂಪೂರ್ಣವಾಗಿ ಪಂಚನಾಮೆಯನ್ನ ಮಾಡಿ ಇಲ್ಲಿ ಚೆಲ್ಲಿರುವಂತ ರಕ್ತವನ್ನ ಕೂಡ ಅವರು ರಕ್ತದ ಮಾದರಿಗಳನ್ನ ಕೂಡ ಒಂದಷ್ಟು ಕಲೆಕ್ಟ್ ಅನ್ನ ಮಾಡಿಕೊಂಡು ಅಲ್ಲೇ ನಿಂತಿರುವಂತ ಮಿನಿ ಬಸ್ ಅನ್ನ ಕೂಡ ಸೀಸ್ ಮಾಡಿ ಸದ್ಯಕ್ಕೆ ಇಲ್ಲಿ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಸುತ್ತಲೇ ಇರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಓಡೋಗಿರುವಂತ ಇಬ್ಬರಿಗೂ ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಹುಡುಕಾಡುವಂತ ಕೆಲಸಕ್ಕೆ ಈಗ ಸದ್ಯಕ್ಕೆ ಮುಂದಾಗಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೇ ಬೀದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಬರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅವರು ಅಲ್ಲಿ ಫೈರಿಂಗ್ ಅನ್ನ ಮಾಡಿ ಅಲ್ಲಿಂದ ಹಣವನ್ನ ದೋಚ್ಕೊಂಡು ಹೈದರಾಬಾದ್ಗೆ ಬರ್ತಾರೆ. ಹೈದರಾಬಾದ್ಗೆ ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅನ್ನ ಮಾಡಿ ಹೋಗಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ನೋಡಿ, ನಾವೀಗ ನಿಂತಿದ್ದೀವಲ್ಲ, ಇದು ಬಸ್ ಸ್ಟ್ಯಾಂಡ್. ಇದು ಖಾಸಗಿ ಬಸ್ ಸ್ಟ್ಯಾಂಡ್ ಮತ್ತೆ ಸರ್ಕಾರಿ ಬಸ್ ಸ್ಟ್ಯಾಂಡ್ ಕೂಡ ಇದೇ ಜಾಗದಲ್ಲಿ ಇರುವಂಥದ್ದು. ಅನೇಕ ಟ್ರಾವೆಲ್ಸ್ ಏಜೆನ್ಸಿಗಳಿದೆ. ಸಂಜೆ 8 ಗಂಟೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ತೆರಳುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ನೋಡಿ, ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಹಿಂಜರಿಕೆ ಇಲ್ಲದೆ ಓಪನ್ ಫೈರ್ ಅನ್ನ ಮಾಡ್ತಾರೆ ಅಂತಂದ್ರೆ ಅವರ ಬಳಿ ಈಗಲೂ ಕೂಡ ಗನ್ ಇರುವಂಥದ್ದು. ಹಾಗಾಗಿ ಪೊಲೀಸರು ಬಹಳ ಸೂಕ್ಷ್ಮತೆಯಿಂದ ಈ ಒಂದು ಪ್ರಕರಣವನ್ನ ಭೇದಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಹೈದರಾಬಾದ್ ಪೊಲೀಸರು ಒಂದು ಟಾಸ್ಕ್ ಫೋರ್ಸ್ನ ಜೊತೆಗೆ 4 ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಹುಡ್ಕೋದಕ್ಕೆ ಹೈದರಾಬಾದ್ನ ಸುತ್ತಲೂ ಕೂಡ ನಾಕವನ್ನ ರಚನೆ ಮಾಡಿಕೊಂಡು ಪ್ರತಿಯೊಂದು ವಾಹನಗಳ ಮೇಲೆ ಕೂಡ ಕಣ್ಗಾವಲನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ವಾಹನಗಳ ಚಲನವಲನಗಳನ್ನ ಗಮನಿಸ್ತಾ ಇದ್ದಾರೆ. ಯಾವುದೇ ಒಂದು ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಕರು ತೆರಳ್ತಾ ಇದ್ರೆ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ತಕ್ಷಣ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಇದೇ ರೋಷನ್ ಟ್ರಾವೆಲ್ಸ್ಗೆ ಆಗಮಿಸಿ ಇಲ್ಲಿ ತಮ್ಮ ಬಸ್ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ ರಾಯ್ಪುರ್ಗೆ. ಇಲ್ಲಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರುವಂತಹ
ಇಲ್ಲಿರುವಂತ ರಾಯಪುರ ಛತ್ತೀಸ್ಗಢಗೆ ಹೋಗೋದಕ್ಕೆ ನೇರವಾಗಿ ಇಲ್ಲಿಂದ ಹೋಗೋದಕ್ಕೆ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಿ ಅವರ ಬಳಿ ಇದ್ದಂತ 3 ಬ್ಯಾಗಲ್ಲೂ ಕೂಡ ಹಣ ಇತ್ತು. ನಗದು 93 ಲಕ್ಷ ಹಣ, ಅಲ್ಲಿಂದ ರಾಬರಿ ಮಾಡ್ಕೊಂಡ್ ಬಂದಂತ ಹಣ ಇದೇ ಒಂದು ಅಂಗಡಿಯಲ್ಲಿ ಇಟ್ಟುಕೊಂಡು ಸುಮಾರು ಹೊತ್ತು ಕಾಲವನ್ನ ಕಳೆದಿರ್ತಾರೆ. ಅದಾದ ಬಳಿಕ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಂಡು ಇಲ್ಲೇ ಸುತ್ತಲೂ ಕೂಡ ಓಡಾಡ್ತಾ ಇರ್ತಾರೆ. ಜಯಪ್ರಕಾಶ್ ಶೆಟ್ಟಿ ನೋಡಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ತೋರಿಸಿದೆ. ಬಸ್ ಸ್ಟ್ಯಾಂಡ್ ಇಂದ ಕೂಗಳತೆ ದೂರದಲ್ಲೇ ಹೈಕೋರ್ಟ್ ಇದೆ. ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲೇ ಚಾರ್ಮಿನಾರ್ ಕೂಡ ಇರುವಂತದ್ದು. ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಅವರು ಓಪನ್ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಅವರನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ತಂಡ ಇಡೀ ರಾತ್ರಿ ಇದೇ ಒಂದು ಜಾಗದಲ್ಲಿ ಬೀಡು ಬಿಟ್ಟಿದ್ದು ಸಂಪೂರ್ಣವಾಗಿ ಪಂಚನಾಮೆಯನ್ನ ಮಾಡಿ ಇಲ್ಲಿ ಚೆಲ್ಲಿರುವಂತ ರಕ್ತವನ್ನ ಕೂಡ ಅವರು ರಕ್ತದ ಮಾದರಿಗಳನ್ನ ಕೂಡ ಒಂದಷ್ಟು ಕಲೆಕ್ಟ್ ಅನ್ನ ಮಾಡಿಕೊಂಡು ಅಲ್ಲೇ ನಿಂತಿರುವಂತ ಮಿನಿ ಬಸ್ ಅನ್ನ ಕೂಡ ಸೀಸ್ ಮಾಡಿ ಸದ್ಯಕ್ಕೆ ಇಲ್ಲಿ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಸುತ್ತಲೂ ಇರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಓಡೋಗಿರುವಂತ ಇಬ್ಬರಿಗೂ ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಹುಡುಕಾಡುವಂತ ಕೆಲಸಕ್ಕೆ ಈಗ ಸದ್ಯಕ್ಕೆ ಮುಂದಾಗಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೇ ಬೀದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಬರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅವರು ಅಲ್ಲಿ ಫೈರಿಂಗ್ ಅನ್ನ ಮಾಡಿ ಅಲ್ಲಿಂದ ಹಣವನ್ನ ದೋಚ್ಕೊಂಡು ಹೈದರಾಬಾದ್ಗೆ ಬರ್ತಾರೆ. ಹೈದರಾಬಾದ್ಗೆ ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅನ್ನ ಮಾಡಿ ಹೋಗಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ನೋಡಿ, ನಾವೀಗ ನಿಂತಿದ್ದೀವಲ್ಲ, ಇದು ಬಸ್ ಸ್ಟ್ಯಾಂಡ್. ಇದು ಖಾಸಗಿ ಬಸ್ ಸ್ಟ್ಯಾಂಡ್ ಮತ್ತೆ ಸರ್ಕಾರಿ ಬಸ್ ಸ್ಟ್ಯಾಂಡ್ ಕೂಡ ಇದೇ ಜಾಗದಲ್ಲಿ ಇರುವಂಥದ್ದು. ಅನೇಕ ಟ್ರಾವೆಲ್ಸ್ ಏಜೆನ್ಸಿಗಳಿದೆ. ಸಂಜೆ 8 ಗಂಟೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ತೆರಳುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ನೋಡಿ, ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಹಿಂಜರಿಕೆ ಇಲ್ಲದೆ ಓಪನ್ ಫೈರ್ ಅನ್ನ ಮಾಡ್ತಾರೆ ಅಂತಂದ್ರೆ ಅವರ ಬಳಿ ಈಗಲೂ ಕೂಡ ಗನ್ ಇರುವಂಥದ್ದು. ಹಾಗಾಗಿ ಪೊಲೀಸರು ಬಹಳ ಸೂಕ್ಷ್ಮತೆಯಿಂದ ಈ ಒಂದು ಪ್ರಕರಣವನ್ನ ಭೇದಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಹೈದರಾಬಾದ್ ಪೊಲೀಸರು ಒಂದು ಟಾಸ್ಕ್ ಫೋರ್ಸ್ನ ಜೊತೆಗೆ 4 ವಿಶೇಷ ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಹುಡ್ಕೋದಕ್ಕೆ ಹೈದರಾಬಾದ್ನ ಸುತ್ತಲೂ ಕೂಡ ನಾಕವನ್ನ ರಚನೆ ಮಾಡಿಕೊಂಡು ಪ್ರತಿಯೊಂದು ವಾಹನಗಳ ಮೇಲೂ ಕೂಡ ಕಣ್ಗಾವಲನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ವಾಹನಗಳ ಚಲನವಲನಗಳನ್ನ ಗಮನಿಸ್ತಾ ಇದ್ದಾರೆ. ಯಾವುದೇ ಒಂದು ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಕರು ತೆರಳ್ತಾ ಇದ್ರೆ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ತಕ್ಷಣ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಇದೇ ರೋಷನ್ ಟ್ರಾವೆಲ್ಸ್ಗೆ ಆಗಮಿಸಿ ಇಲ್ಲಿ ತಮ್ಮ ಬಸ್ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ ರಾಯಪುರ್ಗೆ. ಇಲ್ಲಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರುವಂತ ರಾಯಪುರ ಛತ್ತೀಸ್ಗಢಗೆ ಹೋಗೋದಕ್ಕೆ ನೇರವಾಗಿ ಇಲ್ಲಿಂದ ಹೋಗೋದಕ್ಕೆ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಿ ಅವರ ಬಳಿ ಇದ್ದಂತ 3 ಬ್ಯಾಗಲ್ಲೂ ಕೂಡ ಹಣ ಇತ್ತು. ನಗದು 93 ಲಕ್ಷ ಹಣ, ಅಲ್ಲಿಂದ ರಾಬರಿ ಮಾಡ್ಕೊಂಡ್ ಬಂದಂತ ಹಣ ಇದೇ ಒಂದು ಅಂಗಡಿಯಲ್ಲಿ ಇಟ್ಟುಕೊಂಡು ಸುಮಾರು ಹೊತ್ತು ಕಾಲವನ್ನ ಕಳೆದಿರ್ತಾರೆ. ಅದಾದ ಬಳಿಕ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಂಡು ಇಲ್ಲೇ ಸುತ್ತಲೂ ಕೂಡ ಓಡಾಡ್ತಾ ಇರ್ತಾರೆ. ಜಯಪ್ರಕಾಶ್ ಶೆಟ್ಟಿ ನೋಡಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ತೋರಿಸಿದೆ. ಬಸ್ ಸ್ಟ್ಯಾಂಡ್ ಇಂದ ಕೂಗಳತೆ ದೂರದಲ್ಲೇ ಹೈಕೋರ್ಟ್ ಇದೆ. ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲೇ ಚಾರ್ಮಿನಾರ್ ಕೂಡ ಇರುವಂತದ್ದು. ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಅವರು ಓಪನ್ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಅವರನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ತಂಡ ಇಡೀ ರಾತ್ರಿ ಇದೇ ಒಂದು ಜಾಗದಲ್ಲಿ ಬೀಡು ಬಿಟ್ಟಿದ್ದು ಸಂಪೂರ್ಣವಾಗಿ ಪಂಚನಾಮೆಯನ್ನ ಮಾಡಿ ಇಲ್ಲಿ ಚೆಲ್ಲಿರುವಂತ ರಕ್ತವನ್ನ ಕೂಡ ಅವರು ರಕ್ತದ ಮಾದರಿಗಳನ್ನ ಕೂಡ ಒಂದಷ್ಟು ಕಲೆಕ್ಟ್ ಅನ್ನ ಮಾಡಿಕೊಂಡು ಅಲ್ಲೇ ನಿಂತಿರುವಂತ ಮಿನಿ ಬಸ್ ಅನ್ನ ಕೂಡ ಸೀಸ್ ಮಾಡಿ ಸದ್ಯಕ್ಕೆ ಇಲ್ಲಿ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಸುತ್ತಲೂ ಇರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಓಡೋಗಿರುವಂತ ಇಬ್ಬರಿಗೂ ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಹುಡುಕಾಡುವಂತ ಕೆಲಸಕ್ಕೆ ಈಗ ಸದ್ಯಕ್ಕೆ ಮುಂದಾಗಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೇ ಬೀದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಬರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅವರು ಅಲ್ಲಿ ಫೈರಿಂಗ್ ಅನ್ನ ಮಾಡಿ ಅಲ್ಲಿಂದ ಹಣವನ್ನ ದೋಚ್ಕೊಂಡು ಹೈದರಾಬಾದ್ಗೆ ಬರ್ತಾರೆ. ಹೈದರಾಬಾದ್ಗೆ ಬಂದು ಅಫ್ಜಲ್ಗಂಜ್ಗೆ ಬಂದು ಇಲ್ಲಿ ಮ್ಯಾನೇಜರ್ ಮೇಲೂ ಕೂಡ ಇದು ಕೂಡ ಜನನಿಬಿಡ ಪ್ರದೇಶ. ಈ ಜಾಗದಲ್ಲೂ ಕೂಡ ಒಂದು ಸುತ್ತಿನ ಫೈರಿಂಗ್ ಅನ್ನ ಮಾಡಿ ಹೋಗಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ನೋಡಿ, ನಾವೀಗ ನಿಂತಿದ್ದೀವಲ್ಲ, ಇದು ಬಸ್ ಸ್ಟ್ಯಾಂಡ್. ಇದು
ಖಾಸಗಿ ಬಸ್ ಸ್ಟ್ಯಾಂಡ್ ಮತ್ತೆ ಸರ್ಕಾರಿ ಬಸ್ ಸ್ಟ್ಯಾಂಡ್ ಕೂಡ ಇದೇ ಜಾಗದಲ್ಲಿ ಇರುವಂತದ್ದು. ಅನೇಕ ಟ್ರಾವೆಲ್ಸ್ ಏಜೆನ್ಸಿಗಳಿದೆ. ಸಂಜೆ 8 ಗಂಟೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ತೆರಳುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ನೋಡಿ, ಇಂತಹ ಒಂದು ಜನನಿಬಿಡ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತ ಹಿಂಜರಿಕೆ ಇಲ್ಲದೆ ಓಪನ್ ಫೈರ್ ಅನ್ನ ಮಾಡ್ತಾರೆ ಅಂತಂದ್ರೆ ಅವರ ಬಳಿ ಈಗಲೂ ಕೂಡ ಗನ್ ಇರುವಂತದ್ದು. ಹಾಗಾಗಿ ಪೊಲೀಸರು ಬಹಳ ಸೂಕ್ಷ್ಮತೆಯಿಂದ ಈ ಒಂದು ಪ್ರಕರಣವನ್ನ ಭೇದಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಹೈದರಾಬಾದ್ ಪೊಲೀಸರು ಒಂದು ಟಾಸ್ಕ್ ಫೋರ್ಸ್ ನ ಜೊತೆಗೆ 4 ವಿಶೇಷ ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಹುಡ್ಕೋದಕ್ಕೆ ಹೈದರಾಬಾದ್ನ ಸುತ್ತಲೂ ಕೂಡ ನಾಕವನ್ನ ರಚನೆ ಮಾಡಿಕೊಂಡು ಪ್ರತಿಯೊಂದು ವಾಹನಗಳ ಮೇಲೆ ಕೂಡ ಕಣ್ಗಾವಲನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ವಾಹನಗಳ ಚಲನವಲನಗಳನ್ನ ಗಮನಿಸ್ತಾ ಇದ್ದಾರೆ. ಯಾವುದೇ ಒಂದು ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಕರು ತೆರಳ್ತಾ ಇದ್ರೆ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ತಕ್ಷಣ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಇದೇ ರೋಷನ್ ಟ್ರಾವೆಲ್ಸ್ಗೆ ಆಗಮಿಸಿ ಇಲ್ಲಿ ತಮ್ಮ ಬಸ್ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ ರಾಯ್ಪುರ್ಗೆ. ಇಲ್ಲಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರುವಂಥ ರಾಯ್ಪುರ್ ಛತ್ತೀಸ್ಗಢ್ಗೆ ಹೋಗೋದಕ್ಕೆ ನೇರವಾಗಿ ಇಲ್ಲಿಂದ ಹೋಗೋದಕ್ಕೆ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಿ ಅವರ ಬಳಿ ಇದ್ದಂಥ 3 ಬ್ಯಾಗಲ್ಲೂ ಕೂಡ ಹಣ ಇತ್ತು. ನಗದು 93 ಲಕ್ಷ ಹಣ, ಅಲ್ಲಿಂದ ರಾಬ್ರಿ ಮಾಡ್ಕೊಂಡ್ಬಂದಂಥ ಹಣ ಇದೇ ಒಂದು ಅಂಗಡಿಯಲ್ಲಿ ಇಟ್ಟುಕೊಂಡು ಸುಮಾರು ಹೊತ್ತು ಕಾಲವನ್ನ ಕಳೆದಿರ್ತಾರೆ. ಅದಾದ ಬಳಿಕ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಂಡು ಇಲ್ಲೇ ಸುತ್ತಲೂ ಕೂಡ ಓಡಾಡ್ತಾ ಇರ್ತಾರೆ. ಜಯಪ್ರಕಾಶ್ ಶೆಟ್ಟಿ, ನೋಡಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ತೋರಿಸಿದೆ. ಬಸ್ ಸ್ಟ್ಯಾಂಡ್ ಇಂದ ಕೂಗಳತೆ ದೂರದಲ್ಲೇ ಹೈಕೋರ್ಟ್ ಇದೆ. ಬಸ್ ಸ್ಟ್ಯಾಂಡ್ ನ ಹಿಂಭಾಗದಲ್ಲೇ ಚಾರ್ಮಿನಾರ್ ಕೂಡ ಇರುವಂತದ್ದು. ಇಂತಹ ಒಂದು ಜನನಿಬಿಡ ಪ್ರದೇಶದಲ್ಲಿ ಅವರು ಓಪನ್ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಅವರನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ತಂಡ ಇಡೀ ರಾತ್ರಿ ಇದೇ ಒಂದು ಜಾಗದಲ್ಲಿ ಬೀಡು ಬಿಟ್ಟಿದ್ದು ಸಂಪೂರ್ಣವಾಗಿ ಪಂಚನಾಮೆಯನ್ನ ಮಾಡಿ ಇಲ್ಲಿ ಚೆಲ್ಲಿರುವಂತ ರಕ್ತವನ್ನ ಕೂಡ ಅವರು ರಕ್ತದ ಮಾದರಿಗಳನ್ನ ಕೂಡ ಒಂದಷ್ಟು ಕಲೆಕ್ಟ್ ಅನ್ನ ಮಾಡಿಕೊಂಡು ಅಲ್ಲೇ ನಿಂತಿರುವಂತ ಮಿನಿ ಬಸ್ ಅನ್ನ ಕೂಡ ಸೀಸ್ ಮಾಡಿ ಸದ್ಯಕ್ಕೆ ಇಲ್ಲಿ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಸುತ್ತಲಿರುವಂತ CCTV ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಓಡೋಗಿರುವಂತ ಇಬ್ಬರಿಗೂ ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಹುಡುಕಾಡುವಂತ ಕೆಲಸಕ್ಕೆ ಈಗ ಸದ್ಯಕ್ಕೆ ಮುಂದಾಗಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೇ ಬೀದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಬರಿಗೆ